ಸ್ವಾಗತ ವೀಕ್ಷಕರೇ. ಈ ಮೂರ್ತಿಗಳು ನಿಮ್ಮ ಮನೆಯಲ್ಲಿದ್ದರೆ, ಈ ಮೂರ್ತಿಗಳನ್ನು ನೀವು ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ವೀಕ್ಷಕರೇ, ಧನಲಕ್ಷ್ಮಿ ಅಖಂಡ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ. ನೋಡಿ, ಮನೆಯಲ್ಲಿ ಆಗುವಂಥ ಆರ್ಥಿಕ ಹಣದ ಸಮಸ್ಯೆಗಳು, ನಿಮಗೆ ಖರ್ಚುಗಳು ಆಗ್ತಾ ಇದೆ, ಮನೆಯಲ್ಲಿ ₹1 ಉಳಿತಾಯ ಆಗ್ತಾ ಇಲ್ಲ, ದುಡ್ದಂಥ ಹಣ ಉಳಿತಾಯ ಆಗ್ತಾ ಇಲ್ಲ, ಸಾಲಗಳು ಆಗ್ತಾ ಇದ್ರೆ, ಮನೆಯಲ್ಲಿ ಹಣದ ಸಮಸ್ಯೆಗಳು ಕಾಡ್ತಾ ಇದೆ, ಹಣ ಬರುತ್ತೆ ಅದೇ ರೀತಿಯಲ್ಲಿ ಖರ್ಚುಗಳು ಆಗ್ತಾ ಇದೆ, ₹1 ಉಳಿತಾಯ ಇಲ್ಲ, ದುಡ್ದಂಥ ಹಣ ಉಳಿತಾಯ ಇಲ್ಲ ಅಂದರೆ ಕೇವಲ ನೀವು ಏನೂ ಮಾಡಬೇಕಾಗಿಲ್ಲ. ನಾನು ಹೇಳುವಂಥ ಈ ಮೂರ್ತಿಗಳನ್ನು ನಿಮ್ಮ ಮನೆಯಲ್ಲಿ ತಂದಿಟ್ಟು ಸಾಕು. ಅಖಂಡ ಐಶ್ವರ್ಯ, ಧನಲಕ್ಷ್ಮಿ ಐಶ್ವರ್ಯ ಸಾಕ್ಷಾತ್ ಲಕ್ಷ್ಮೀನೇ ತಾಯಿ ನಿಲ್ಲಿಸ್ದಂಗೆ ಇರುತ್ತೆ. ಯಾವ ಮೂರ್ತಿಗಳು ಗೊತ್ತಾ ವೀಕ್ಷಕರೇ? ಗೋವಿನ ಜೊತೆ ಅದರ ಮರಿ ಕರ ಇರುವಂಥ ಒಂದು ಮೂರ್ತಿ, ಅದರ ಜೊತೆಗೆ ಆಮೆ ಮೂರ್ತಿ ಗೊತ್ತಿದೆ, ನೀವು ನೋಡಿರ್ಬೋದು, ಕೆಲವು ಎಲ್ಲಾದರೂ ಕಂಡಿರ್ತೀರಿ. ಆಮೆ ಅದರ ಮೇಲೆ ಆಮೆಯ ಒಂದು ಅದರ ಮೇಲೇ ಅದರದ ಮರಿ ಇರುವಂಥ ಒಂದು ಮೂರ್ತಿ ನೀವು ನೋಡಿರ್ತೀರಿ. ಇಂತಹ ಮೂರ್ತಿಗಳನ್ನು ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಮಾಡೋದ್ರಿಂದ ಧನ ಪ್ರಾಪ್ತಿ ಆಗ್ತದೆ. ಆ ಲಕ್ಷ್ಮೀ ತಾಯಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆನೆಸ್ತಾಳೆ. ಅಖಂಡ ಐಶ್ವರ್ಯ ನಿಮ್ಮದಾಗುತ್ತೆ. ಮನೆಯಲ್ಲಿ ಆಗುವಂಥ ಅನೇಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಕೈಯಲ್ಲಿ ನಿಮಗೆ ಹಣದ ಉಳಿತಾಯ ಆಗುತ್ತಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.